ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ನಮ್ಮ ಕುವೆಂಪು ಅವರು ಹೇಳಿದ್ರು. ರಾಷ್ಟ್ರಕವಿ ಕುವೆಂಪು ಅವರು ಹೇಳಬೇಕಾದ್ರೆ ಅದರಲ್ಲಿ ಏನೋ ಒಂದು ಸಂದೇಶ ಇದೆ, ಇನ್ನರ್ ಮೆಸೇಜ್ ಇದೆ. ಏನಂದ್ರೆ ನೀವು ಎಲ್ಲಾದರೂ ಇರ್ರಿ, ನಿಮ್ಮ ಕನ್ನಡ ಭಾಷೆ ಮರಿಬೇಡಿ, ಕರ್ನಾಟಕನ ಮರಿಬೇಡಿ ಎನ್ನುವಂತಹ ಆ, ಒಂದು ಮಾರ್ಮಿಕವಾದ ಸಂದೇಶ ಇದೆ ಅಂತ ನನಗಂತೂ ಅನಿಸಿದೆ. ನಮ್ಮ ಕನ್ನಡಿಗರು ಈಗ ಇಡೀ ಪ್ರಪಂಚದಲ್ಲಿ ಎಲ್ಲ ಮೂಲೆಗಳಲ್ಲೂ ಇದ್ದಾರೆ, ಅದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ನಮ್ಮ ಕನ್ನಡತನವನ್ನ ಮರಿಬೇಡಿ ಎನ್ನುವಂಥದ್ದು ನಮ್ಮ ಗಂಗಾವತಿ ಟೀಚರ್ ಶೈಲಜಾ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ಚರ್ಚೆಯ ವಿಷಯ ಈ ಕನ್ನಡ ರಾಜ್ಯೋತ್ಸವ ಹತ್ತಿರದಲ್ಲೇ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇದೊಂದು ಅತ್ಯುತ್ತಮವಾದಂತಹ ಚರ್ಚೆಯ ವಿಷಯ ಸರ್. ಎಲ್ಲಾದ್ರೂ ಇರು ಎಂತಾದ್ರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂತಹ ಕುವೆಂಪು ಅವರ ಈ ಸಾಲು ಸದಾ ಅಮರವಾಗಿರ್ತಕ್ಕಂಥದ್ದು. ಇದೊಂದು ಅದ್ಭುತವಾದಂತಹ ಒಂದು ನುಡಿ ಕುವೆಂಪು ಅವರದು. ಈ ಒಂದು ಅರ್ಥ ನಾವು ಗ್ರಹಿಸಿದ್ರೆ, ಎಲ್ಲಾದರೂ ಇರು ಎಂತಾದರೂ ಇರು ಅಂದ್ರೆ ನಾವು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇರ್ಲಿ, ಯಾವುದೇ ಪ್ರದೇಶದಲ್ಲಿರ್ಲಿ, ಯಾವುದೇ ರಾಜ್ಯದಲ್ಲಿರ್ಲಿ, ಯಾವುದೇ ದೇಶದಲ್ಲಿರ್ಲಿ, ನಮ್ಮ ಹೃದಯ ಮಾತ್ರ ಕನ್ನಡ ತಾಯಿಯನ್ನ ಸದಾ ಸ್ಮರಿಸ್ಬೇಕು ಅನ್ನೋದನ್ನ ಇದು ತಿಳಿಸುತ್ತೆ. ಎಂದೆಂದಿಗೂ ಎಂತಾದ್ರೂ ಇರು ಅಂದ್ರೆ ನಾವು ಯಾವುದೇ ಸ್ಥಾನದಲ್ಲಿರ್ಲಿ, ಯಾವುದೇ ವೃತ್ತಿಯಲ್ಲಿರ್ಲಿ, ನಾವು ಹೇಗೆ ಇದ್ರೂ ಕೂಡ ನಮ್ಮ ಮೌಲ್ಯಗಳು ಕನ್ನಡ ತನವನ್ನ ಪ್ರತಿಬಿಂಬಿಸುವಂತೆ ಇರಬೇಕು ಅನ್ನೋದನ್ನ ನಮ್ಗೆ ಇದು ತಿಳಿಸಿಕೊಡುತ್ತೆ. ಹಾಗೆ ಎಂದೆಂದಿಗೂ ನೀ ಕನ್ನಡವಾಗಿರು, ಈ ಒಂದು ಸಾಲು ನಮ್ಗೆ ಏನಾಗತ್ತೆ ಅಂದ್ರೆ ಪರಿಸ್ಥಿತಿಗಳು ಬದಲಾಗಿರ್ಬೋದು, ಜನ ಜೀವನ ಬದಲಾಗ್ಬೋದು, ಸನ್ನಿವೇಶಗಳು ಬದಲಾಗ್ಬೋದು, ಆದ್ರೆ ಕನ್ನಡದ ಬಗ್ಗೆ ಇರುವಂತ ನಮ್ಮ ಒಲವು ಪ್ರೀತಿ ಸದಾ ಜೀವಂತವಾಗಿರ್ಬೇಕು ಅನ್ನೋದನ್ನ ನಮ್ಗೆ ಇದು ತಿಳಿಸ್ಕೊಡುತ್ತೆ. ಹಾಗಾಗಿ ನಮ್ಗೆ ಎಷ್ಟೋ ಕನ್ನಡ ನಾಡಿನ ಸಾಧಕರು ಕನ್ನಡ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿದ್ದಾರೆ. ರಾಜ ಮಹಾರಾಜರುಗಳು ಇಲ್ಲಿ ಆಡಳಿತ ಮಾಡಿ ಕನ್ನಡ ವಾಸ್ತು ಶಿಲ್ಪ ಕಲೆ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಇದೊಂದು ಸಂಸ್ಕೃತಿಯಿಂದ ಅತ್ಯಂತ ಶ್ರೀಮಂತವಾದಂತಹ ಭಾಷೆ, ರಾಜ್ಯ. ಹಾಗೆ ಈ ಒಂದು ಕನ್ನಡ ಭಾಷೆಗೆ ಸುಮಾರು 2500ಗಿಂತಲೂ ಹೆಚ್ಚು ಇತಿಹಾಸ ಇದೆ. ಕನ್ನಡ ಅನ್ನೋದು ಒಂದು ನುಡಿಯಲ್ಲ, ಕನ್ನಡಿಗರ ನಾಡಿ ಮಿಡಿತ ಅಂತ ಕೂಡ ಹೇಳ್ತಾರೆ. ಈ ಕನ್ನಡವನ್ನು ಇವತ್ತಿನ ದಿನಮಾನದಲ್ಲಿ ಆಂಗ್ಲ ಭಾಷೆ ವ್ಯಾಮೋಹಕ್ಕೆ ಒಳಗಾಗಿ ಸ್ಪಷ್ಟವಾದ ಕನ್ನಡವನ್ನ ಮಾತಾಡೋದು ಒಂದು ಅವರು ಅದನ್ನ ಹಿನ್ನಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಪರ ಭಾಷೆ ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದಾರೆ. ಆದ್ರೆ ಬದುಕಿಗೆ ಅದು ಕೆಲವೊಮ್ಮೆ ಅನಿವಾರ್ಯ ಆಗುತ್ತೇನೋ. ಕಲಿಯೋಣ, ಚೆನ್ನಾಗಿ ಕಲಿಯೋಣ, ಬದುಕನ್ನ ಇನ್ನೂ ಗಟ್ಟಿಯಾಗಿ ಕಟ್ಟಿಕೊಳ್ಳೋಣ. ಆದ್ರೆ ನಮ್ ಬದುಕಿನ ಮೂಲ ಸೊಗಡು ನಾವು ಕನ್ನಡಿಗರು ಅನ್ನೋದನ್ನ ಎಂದು ಮರೆದೇನೆ ನಮ್ ಕನ್ನಡಕ್ಕೆ ನಮ್ದೇ ಆದಂತ ಅಳಿಲು ಸೇವೆಯನ್ನ ಕೊಡುವಂತಹ ಒಂದು ಶ್ರೇಷ್ಠ ಸಾಧನೆ ನಮ್ದಾದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ. ಈ ಗುರುಗಳನ್ನ ನೋಡಿದಾಗ ಸುಮಾರು 17 ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವೆಲ್ಲ ನಮ್ಮ ನಾಡಿಗೆ ಸರ್ ಕೊಟ್ಟಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಕೊಡುಗೆ. ಕನ್ನಡ ಸಾಹಿತ್ಯ ಒಂದು ಪುಸ್ತಕ ಅಂತಾರೆ ದಣಿವರಿಯದ ಶಿಕ್ಷಕ ಅಂತ ಕರೀತಾರೆ. ಒಂದು ವ್ಯಕ್ತಿಯನ್ನ ಅಜರಾಮರವಾಗಿಸಿ ಬಿಡುತ್ತೆ ಆ ಪುಸ್ತಕ. ಹಾಗಾಗಿ ಈ ಕನ್ನಡ ಅನ್ನೋ ಭಾಷೆಯಲ್ಲೇ ನಮ್ಗೆ ಅಷ್ಟೊಂದು ಒಂದು ಒಳ್ಳೆತನ ಅಂತಕ್ಕಂಥದ್ದು ನಮ್ಗೆ ಕಂಡು ಬರುತ್ತೆ. ಎಲ್ಲಾ ಭಾಷೆಯನ್ನು ಗೌರವಿಸೋಣ, ಆದ್ರೆ ನಮ್ಮ ಭಾಷೆಯನ್ನ ಪ್ರೀತಿಸೋಣ. ನಾವಲ್ದೆ ಮತ್ತಾರು ಪ್ರೀತಿಸಕ್ ಸಾಧ್ಯ ಆಗತ್ತೆ ನಮ್ಮ ಭಾಷೆನ. ಹಾಗಾಗಿ ನಮ್ಮೆಲ್ಲರ ಹೊಣೆ. ಕನ್ನಡ ಅಷ್ಟು ನಮ್ಮ ಹಿರಿಯರು ಅಷ್ಟು ಕನ್ನಡವನ್ನ ಶ್ರೀಮಂತಗೊಳಿಸಿದ್ದಾರೆ. ಅದಕ್ಕೆ ನಾವು ಕೊಡುಗೆ ಕೊಡದೇ ಇದ್ರೂ ಪರವಾಗಿಲ್ಲ, ಆ ಒಂದು ಸಂಸ್ಕೃತಿಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ನಾವೆಲ್ಲೇ ಇದ್ರೂ ಸದಾ ನಮ್ಮ ಹೃದಯದಲ್ಲಿ ಕನ್ನಡ ಅಂಬೆಯನ್ನ ಸದಾ ಸ್ಮರಿಸುತ್ತಾ ನಾವು ಕನ್ನಡಿಗರು ಅನ್ನೋದನ್ನ ನಾವು ಪ್ರತಿನಿತ್ಯ ನಮ್ಮ ಮನಸ್ಸಿನಲ್ಲಿ ಜಾಗೃತಗೊಳಿಸಿಕೊಂಡು ಕನ್ನಡದಲ್ಲಿ ಮಾತಾಡ್ತಾ, ಕನ್ನಡದಲ್ಲಿ ಚಿಂತನೆ ಮಾಡ್ತಾ, ಕನ್ನಡದಲ್ಲಿ ಅಭಿವ್ಯಕ್ತಿ ಮಾಡುವಂತ ಒಂದು ಸಂಕಲ್ಪವನ್ನ ಮಾಡಿಕೊಂಡಾಗ ಈ ಕವಿವಾಣಿ ನಮ್ಮ ಬದುಕಿಗೆ ನಿತ್ಯ ಮಾರ್ಗದರ್ಶನ ಅಂತಕ್ಕಂಥದ್ದು ಆಗುತ್ತೆ. ಸ್ವಾಮಿ ವಿವೇಕಾನಂದರು ಅವರೆಲ್ಲ ಹೇಳ್ತಾರೆ, ಕನ್ನಡ ಅವರು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಚ, ಭರತ ಮಾತೆಯ ಧೂಳು ಕೂಡ ಅವರಿಗೆ ಸ್ವರ್ಗಕ್ಕೆ ಮಿಗಿಲು ಅಂತಿದ್ರು. ಅಷ್ಟು ಮಾತೃ ಪ್ರೇಮ, ದೇಶ ಪ್ರೇಮ, ರಾಷ್ಟ್ರ ಪ್ರೇಮ. ಹಾಗೆ ನಾವು ಕೂಡ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದೀವಿ. ಆ ಭುವನೇಶ್ವರಿಯ ಒಂದು ಪಾದಾರವಿಂದಗಳಲ್ಲಿ ಸದಾ ನಮ್ಗೆ ಶಿರವಿಟ್ಟು ನಮಿಸುತ್ತಾ ನಾವು ಕನ್ನಡತನವನ್ನ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತೀನಿ. ಶೈಲಜಾ ಒಂದು ಆರಂಭಿಕವಾದಂತಹ ಒಂದು ಮುಖ್ಯ ಭೂಮಿಕೆಯನ್ನ ತಾವು ನೀಡಿದ್ರಿ. ಪ್ರೇಮ್ಲತಾ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಪ್ರೇಮ್ಲತಾ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ.
ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಇದನ್ನ ನಮ್ಗೆ ಶಾಲಾ ದಿನಗಳಲ್ಲಿ ಕುವೆಂಪು ಅವ್ರದ್ದು ಒಂದು ಪದ್ಯ ಸಾಲುಗಳು ಪಾಠ ಸಾಲುಗಳಲ್ಲಿ ಬರ್ತಾ ಇತ್ತು. ನಮ್ಗೆ ಅದನ್ನ ಹೇಳ್ಕೊಡೋರು, ಎಲ್ಲಾದರೂ ಇರು ಎಂತಾದರೂ ನೀನು ಎಂದೆಂದಿಗೂ ಕನ್ನಡವಾಗಿರು ಅಂತ. ಅದು ನೋಡಿ ಈಗ ಮತ್ತೆ ಪುನರಾವರ್ತನೆ ಆಗಿದೆ. ಇದು ಜೀವನದಲ್ಲಿ ಯಾವಾಗ್ಲೂ ಹಿಂಗೆ ಪುನರಾವರ್ತನೆ ಆಗ್ತಾನೆ ಇರುತ್ತೆ, ಮುಂದಿನ ಪೀಳಿಗೆಗೂ ಸಹ ಇದು ಬರ್ತಾನೆ ಇರುತ್ತೆ. ಎಲ್ಲಾದರೂ ಇರು ಎಂತಾದರೂ ಇರು, ಯಾವ ದೇಶದಲ್ಲಿ ಇರ್ಲಿ, ಇಂಟರ್ನ್ಯಾಷನಲ್ ಇರ್ಲಿ, ನ್ಯಾಷನಲ್ ಇರ್ಲಿ, ಎಲ್ಲೇ ಇರ್ಲಿ, ಯಾವ್ದೇ ರಾಜ್ಯ ದೇಶ ಎಲ್ಲೇ ಇದ್ರುನು ಅವರು ನಮ್ಮ ಹುಟ್ಟೂರು ಮತ್ತೆ ನಮ್ಮ ಕನ್ನಡ, ನಮ್ಮ ನಾಡು, ನಮ್ಮ ಮಣ್ಣು, ನಮ್ಮ ಜಲ ನೆಲ ನೀರು ಪ್ರತಿಯೊಂದನ್ನು ಮರೆಯೋದಿಲ್ಲ. ಅವರು ಎಲ್ಲಿಂದನೇ ಬಂದ್ರು ಸಹ ಅವರು ನಮ್ಮ ಜೊತೆ ಅಮೆರಿಕದಲ್ಲಿ ಇರ್ಬೋದು, ಜರ್ಮನ್ ಅಲ್ಲಿ ಇರ್ಬೋದು, ಜಪಾನ್ ಅಲ್ಲಿ ಇರ್ಬೋದು, ಅವರೆಲ್ಲ ಇಲ್ಲಿಗೆ ಬಂದ್ರುನು ನಮ್ ಜೊತೆ ಅಷ್ಟೇ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾರೆ. ನಮ್ಮ ಹುಟ್ಟೂರ್ನ ಮರೆಯಲ್ಲ. ಅಕಸ್ಮಾತ್ ನಮ್ಮೂರಿಂದ ಬೇರೆ ಊರಿಗೆ ಹೋಗಿ ಅವ್ರ ಹಾಸನಲ್ಲಿ ಎಲ್ಲಾರು ಸೆಟ್ಲ್ ಆದ್ರು ನಮ್ಮ ಊರಿಗೆ ಬಂದು ನಮ್ಮನ್ನೆಲ್ಲಾ ಮಾತಾಡ್ಸ್ಕೊಂಡು ಹೋಗ್ತಾರೆ ನಮ್ಮ ಸ್ಥಳೀಯದವರು, ಹೊರಗಡೆ ಇರೋರು. ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಅವ್ರು ನಮ್ಮ ಕನ್ನಡ ಸೊಗಡನ್ನ ಒಂಚೂರು ಮರ್ತಿಲ್ಲ, ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಎಲ್ಲೇ ಇದ್ರುನು. ಅದು ನನ್ ಕಣ್ಣಾರೆ ನೋಡಿರೋಂಥದ್ದು. ಎಂತಾದರೂ ಇರು, ಹೆಂಗಾದ್ರೂ ಇರ್ಲಿ, ಅವರು ಶ್ರೀಮಂತಿಕೆಯಿಂದ ಇರ್ಲಿ, ಬಡವತನದಲ್ಲಾರು ಇರ್ಲಿ, ಹೆಂಗಾರು ಇರ್ಲಿ, ಅವರು ನಮ್ಮ ಕನ್ನಡನ ಮಾಣಿಕ್ಯ ಮುತ್ತು ಅದಕ್ಕೆ ಹೋಲ್ಸ್ಕೊಂಡು ಅಷ್ಟು ಒಂದು ಸ್ಪಷ್ಟವಾಗಿ ಮಾತಾಡ್ತಾರೆ. ಈ ಕೆಲವರು ಒಂದ್ ಸ್ವಲ್ಪ ದುಡ್ಡಾಯ್ತು ಅಂತಂದ್ರೆ ಮಂಗಳೂರು ಭಾಷೆಯಲ್ಲಿ ಮಾತಾಡೋ, ಎಂತದ ಮರ ಹೆಂಗ ಮರ ಹಂಗೆ ಹಿಂಗೆ ಅಂತ ಯಾವ್ದೋ ಒಂದ್ ಭಾಷೆಯಲ್ಲಿ ಮಾತಾಡೋದು. ಒಂದ್ 4 ದಿವಸ ಯಾವ್ದೋ ಊರಿಗೆ ಬಂದ್ರೆ ಭಾಷೆನೇ ಚೇಂಜ್ ಆಗಿರುತ್ತೆ. ಆದ್ರೂ ನಮ್ ಕರ್ನಾಟಕದಲ್ಲಿ ಇರೋಂತ ಎಲ್ಲಾ ಕನ್ನಡ ಭಾಷೆಗಳು ಅವದೇ ಒಂದು ಸ್ಥಳೀಯ ಭಾಷೆಗಳಾದ್ರೂ, ಆಡು ಭಾಷೆ ಆಗ್ಲಿ ನಾಡು ಭಾಷೆ ಆಗ್ಲಿ, ಎಲ್ಲ ಒಂದ್ ಎಷ್ಟು ಮುತ್ತಾಗಿರುತ್ತೆ ಅಂದ್ರೆ ಅವ್ರ ಮಾತುಗಳು. ಉತ್ತರ ಕರ್ನಾಟಕ ಭಾಷೆ ಅದು ಕೇಳಿಸ್ಕೊಳಕ್ಕೂ ಒಂಥರ ಖುಷಿ ಆಗುತ್ತೆ. ಮತ್ತೆ ನಮ್ಮ ಹಾಸನ್ ಭಾಷೆ, ಮಂಡ್ಯ ಭಾಷೆ, ಕುಂದಾಪುರ ಭಾಷೆ, ಉಡುಪಿ ಭಾಷೆ, ಮಂಗಳೂರು ಭಾಷೆ, ಇದೆಲ್ಲ ಒಂಥರ ಎಷ್ಟೋ ಚೆನ್ನಾಗಿರುತ್ತೆ ಕೇಳಿಸ್ಕೊಳಕ್ಕೆ. ಮತ್ತೆ ಯಾವತ್ತೂ ನಾವು ಯಾವ ರಾಜ್ಯದವರು, ನಾವು ಯಾವ ಊರಿನವರು ಅನ್ನೋದನ್ನ ಮರಿಬಾರ್ದು. ಯಾವುದೇ ಒಂದು ಮೂಲೆಗೆ ಹೋದ್ರು ನಾವು ಕನ್ನಡದವರು, ನಮ್ಮ ಕನ್ನಡ ಹಿರಿಮೆಯನ್ನ ಎತ್ತಿಡಿಬೇಕು. ನಾವು ಭುವನೇಶ್ವರಿ ಮಡಿಲಲ್ಲಿ ಹುಟ್ಟಿರುವಂತ ನಾವು ಎಂದಿಗೂ ಕನ್ನಡನ ಮರಿಬಾರ್ದು. ಒಂದು ಅಕ್ಷರನೂ ಸಹ ನಾವು ಮಾತಾಡ್ಬೇಕಾದ್ರೆ ಯೋಚಿಸಿ ಸ್ಪಷ್ಟವಾಗಿ ಮಾತಾಡ್ಬೇಕು. ಕನ್ನಡನ ಯಾವತ್ತೂ ನಾವು ಉಳಿಸ್ಕೋಬೇಕು ಅಂತ ಹೇಳಿ ನಾನು. ಎಸ್, ನವೀನ್ ಕುಮಾರ್ ಏನ್ ಹೇಳ್ತೀರಿ? ಹಾ ಸರ್. ಎಲ್ಲಾದರೂ ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಇದನ್ನ ಕುವೆಂಪು ಅವರ ಲೈನ್ ನ ರಾಜ್ಕುಮಾರ್ ಅವರ ವಾಯ್ಸ್ ಅಲ್ಲಿ ಕೇಳೋದಕ್ಕಂತೂ ನಮ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಸರ್. ಅವ್ರ ಕಂಠದಲ್ಲೇ ನಮ್ಗೆ ತುಂಬಾ ಕೇಳಿರೋದು ಈ ನಾವು ಚಿಕ್ಕವರಿದ್ದಾಗೆಲ್ಲ. ಬಟ್ ಏನಂದ್ರೆ ನಮ್ಮ ಕನ್ನಡ ಸಾಹಿತ್ಯಗಳು ಅಥವಾ ಕುವೆಂಪು ಅವರಾಗಿರ್ಲಿ ಅಥವಾ ಪೂರ್ಣಚಂದ್ರ ತೇಜಸ್ವಿ ಅವರಾಗಿರ್ಲಿ, ಧರ್ಮ ಮತ್ತೆ ಪ್ರಕೃತಿ ಬಗ್ಗೆ ತುಂಬಾ ಎಷ್ಟು ಸತ್ಯಗಳನ್ನ ಹೇಳ್ತಾ ಸಾಹಿತ್ಯನ ಬರೆದಿದ್ದಾರೆ ಅಂದ್ರೆ, ಪ್ರಪಂಚದಲ್ಲೇ ಒಂದು ಮಾನವೀಯತೆ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಪರಿಸರನ ಉಳಿಸೋ ದೃಷ್ಟಿಯಿಂದ ಆಗಿರ್ಬೋದು, ಕೊಡುಗೆ ಯಾವಾಗ್ಲೂ ನಮ್ ಕನ್ನಡದ್ದು ತುಂಬಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೇ ಇರುತ್ತೆ ಸರ್. ಉದಾಹರಣೆಗೆ ಇವಾಗ ನಿಮ್ ಬುಕ್ಸೇ ಬರ್ದಿದ್ದೀರಾ, ನಿಮ್ಮ ಬುಕ್ಸ್ ಆದ್ರೂ ಕೂಡ ಇಂಗ್ಲಿಷ್ ಅಲ್ಲಿ ಪ್ರಪಂಚದಾದ್ಯಂತ ಓದ್ತಾ ಇದ್ದಾರೆ. ಸೊ ಕನ್ನಡಿಗರ್ಗೆ ಅದೊಂದು ಶಕ್ತಿ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಸರ್. ಬಟ್ ಅದರಲ್ಲೂ ನಮ್ಮ ಕನ್ನಡಿಗರ ಕೊಡುಗೆ ಭಾರತ ಅಂತ ತಗೊಂಡಾಗ ಯಾವಾಗ್ಲೂ ತುಂಬಾ ದೊಡ್ಡ ಮಟ್ಟದಲ್ಲಿ ಅದರಲ್ಲಿ ಜನಗಳಿಗೆ ತುಂಬಾ ಉಪಯೋಗ ಆಗೋ ರೀತಿಲಿದೆ. ನಮ್ಮ ಮೈಸೂರು ರಾಜರಾಗಿರ್ಬೋದು ಅಥವಾ ಬಸವಣ್ಣನ ಅವರ ಕಾಲದಿಂದ ತಗೊಂಡ್ರು ಅಷ್ಟೇ, ಮತ್ತೆ ತುಂಬಾ ಗುರುಗಳು ಅಥವಾ ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳ ಉದಾಹರಣೆ ತಗೊಂಡ್ರು ಅಷ್ಟೇ. ನಮ್ಮ ಕರ್ನಾಟಕ ಯಾವ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಮೆಸೇಜ್ ಕೊಡೋದ್ರಲ್ಲಿ ನಮ್ಮ ಸಾಹಿತ್ಯದ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ ಸರ್. ಇಷ್ಟೇ. ಓಕೆ, ಕಟ್ಟೇರಿ ಸ್ವಾಮಿ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಎಲ್ಲಾದರೂ ಇರು ಎಂತಾದರೂ ಇರು, ನೀ ಎಂದೆಂದಿಗೂ ನೀ ಕನ್ನಡವಾಗಿರು. ನಿಜ, ಯಾಕಂದ್ರೆ ಕುವೆಂಪು ಅವರು ಈ ವಾಕ್ಯ ಹೇಳಿದಾರಂದ್ರೆ ನಾವು ಇದನ್ನ ಯಾವಾಗಲೂ ಕನ್ನಡ ರಾಜ್ಯೋತ್ಸವದ ಒಂದೇ ದಿನ ಅಲ್ಲ, ಪ್ರತಿದಿನ ನಮ್ಮ ಒಂದು ಕನ್ನಡತನವನ್ನ ನಾವು ಉಳಿಸ್ಕೊಳ್ಬೇಕಾಗ್ತದೆ. ನೋಡಿ, ನಾವು ಯಾವುದೇ ಒಂದು ಸ್ಥಿತಿಯಲ್ಲಿ ಇರಲಿ, ನಾವು ಯಾವ ದೇಶದಲ್ಲಿ ಆದ್ರೂ ಹೋದ್ರೂ ಕೂಡ ನಮ್ಮ ಒಂದು ಶ್ರೀಮಂತ ಆಗಿರ್ಬೋದು, ನಾವು ಬಡವರಾಗಿರ್ಬೋದು, ಯಾವುದೇ ಅಧಿಕಾರಿ ಆಗಿರ್ಬೋದು, ಆದ್ರೆ ನಮ್ಮ ಕನ್ನಡವನ್ನ ನಾವು ಉಳಿಸ್ಕೊಳ್ಬೇಕಾಗ್ತದೆ. ಈ ಕನ್ನಡ ಒಂದು ನಮ್ಮ ಒಂದು ಕೇವಲ ಒಂದು ಭಾಷೆ ಅಲ್ಲ, ಇದು ಒಂದು ನಮ್ಮ ಸಂಸ್ಕೃತಿ, ಇದು ನಮ್ಮ ಒಂದು ಜೀವನದ ಬಣ್ಣ ಅಂತಾನೆ ನಾವು ಹೇಳ್ಬೇಕಾಗ್ತದೆ. ವಿಶೇಷವಾಗಿ ನೀನು ಎಲ್ಲೇ ಇದ್ದರೂ, ಯಾವ ರೀತಿಯ ಜೀವನ ಬದುಕಿದ್ದರೂ ನಿನ್ನ ಹೃದಯದಲ್ಲಿ ಕನ್ನಡ ಸೌರಭ ಇರಲಿ. ನಿನ್ನ ಮಾತುಗಳಲ್ಲಿ, ನಿನ್ನ ನಡತೆಯಲ್ಲಿ ಕನ್ನಡ ಯಾವಾಗಲೂ ಅಜರಾಮರವಾಗಿರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಕನ್ನಡ ಒಂದು ನಮಗೆ ಒಂದು ಅತ್ಯುತ್ತಮವಾದ ಒಂದು ಭಾಷೆ. ಹಾಗಾಗಿ ನಾವು ಇದನ್ನ ಪ್ರತಿದಿನ ಜಾಸ್ತಿ ಬಳಸ್ತಾ ಇರೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಓಕೆ, ನಮ್ಮ ಜೊತೆ ಮಂಜುಳಾ ಮೇಡಮ್ ಇದ್ದಾರೆ. ಮಂಜುಳಾ ಮೇಡಮ್, ನಿಮ್ಮ ಅನಿಸಿಕೆ? ನಮಸ್ಕಾರ ಸರ್. ನಮ್ಮ ಕನ್ನಡ ಭಾಷೆ ಬಗ್ಗೆ ನಮ್ಗೆ ತುಂಬಾ ಅಭಿಮಾನ ಮತ್ತು ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಷಯ ಅಂದ್ರೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ನಾವು ಪಡೆದಿದ್ದೀವಿ ಸರ್.
ಅದು ಭಾರತದ ಇನ್ಯಾವ ಭಾಷೆಯಲ್ಲೂ ಸಿಕ್ಕಿಲ್ಲ. ಅಷ್ಟು ಸಮೃದ್ಧವಾದ ಸಾಹಿತ್ಯ ಪಂಬರನ್ನನ ಕಾಲದಿಂದ ಹಿಡಿದು ಇವತ್ತು ತಾವು ಬರೆದಿರುವಂತ ಪುಸ್ತಕದವರೆಗೂ ಅಪಾರ ಸಾಹಿತ್ಯ ರಾಶಿ ಇದೆ. ನಾವು ಅದನ್ನು ಓದ್ಕೊಂಡಿರೋದು. ಹಲೋ ಸರ್, ಓಕೆ ಓಕೆ ಫೈನ್ ಮೇಡಮ್. ಕೇಳ್ತಾ ಇಲ್ವಾ ಸರ್? ಕೇಳ್ತಾ ಇತ್ತು, ತೊಂದರೆ ಇಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ಶಂಕರ್, ನಿಮ್ಮ ಅನಿಸಿಕೆ ತಿಳಿಸಿ. ನಮಸ್ತೆ, ಎಲ್ರಿಗೂ ನಮಸ್ಕಾರ ಸರ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದು ಕುವೆಂಪು ಅವರು ಆ ಸಂದರ್ಭದಲ್ಲಿ ಒಂದು ಘೋಷವಾಕ್ಯ ಅಂತ ಹೇಳಿ ಹೇಳಿರ್ಬೋದು. ಇದು ನಮ್ಮ ಕನ್ನಡದ ಒಬ್ಬ ಮೇರು ಕವಿ ಕುವೆಂಪು ಅವರು ಆ ಸಂದರ್ಭದಲ್ಲಿ ಇನ್ನು ಕನ್ನಡಕ್ಕೆ. ಹಲೋ, ಯಾಕೆ ಮಾತಾಡಿ, ಕೇಳಿಸ್ತಾ ಇಲ್ವಾ? ಕನ್ನಡಕ್ಕೆ ಒಂದು ಕನ್ನಡದ ಮೇರು ಕವಿಯಾದಂತ ಕುವೆಂಪುರವರು ಆ ಸಂದರ್ಭದಲ್ಲಿ ಒಂದು ಘೋಷವಾಕ್ಯದ ತರ ಹೇಳಿದ್ರು. ಈ ಪ್ರಸ್ತುತ ಸಂದರ್ಭಕ್ಕೆ ಅವರ ವಾಕ್ಯನ ನಾವು ಅರ್ಥೈಸ್ಕೊಳ್ಳೋದಾದ್ರೆ ಈಗಿನ ಕನ್ನಡಕ್ಕೆ ಒಂದು ಪೂರಕವಾದ ವಾತಾವರಣಕ್ಕಿಂತ ಮಾರಕವಾದ ಪರಿಸ್ಥಿತಿ ತುಂಬಾ ಹೆಚ್ಚಾಗ್ತಾ ಇದೆ. ಅವ್ರು ಹೇಳಿದ್ರು, ನೀನು ಕನ್ನಡಕ್ಕಾಗಿ ನಿನ್ನ ಕೈ ಎತ್ತು ನಿನ್ನ ಕೈ ಕಲ್ಪತರುವಾಗುತ್ತದೆ, ಕಲ್ಪವೃಕ್ಷವಾಗುತ್ತದೆ ಅಂತ ಹೇಳಿದ್ರು. ಅದನ್ನ ನಾವ್ ಇವಾಗ ಅನ್ವಯಿಸ್ಕೋಬೇಕಾಗತ್ತೆ. ಕನ್ನಡಕ್ಕಾಗಿ ಕೈ ಎತ್ತುವಂತ ಸಾಕಷ್ಟು ಸಂದರ್ಭಗಳು, ಸನ್ನಿವೇಶಗಳು ಇವಾಗಂತೂ ಜರುಗ್ತಾನೆ ಇದೆ. ಅದರಲ್ಲೂ ಈಗ ನಮ್ಮ ಭಾಷೆ ಅಂತ ಬಂದ್ರೆ ಕನ್ನಡ ಭಾಷೆ, ಅದಕ್ಕೆ ತುಂಬಾ ಒಂದು ದೊಡ್ಡ ಇತಿಹಾಸ, ಒಂದು ದೊಡ್ಡ ಸಂಸ್ಕೃತಿ, ತುಂಬಾ ಹಿಂದಿನ ಕಾಲದಿಂದಲೂ ದೊಡ್ಡ ಸಂಸ್ಕೃತಿನೇ ಇದೆ. ತುಂಬಾ ಪ್ರಾಚೀನವಾದ ಭಾಷೆ. ಆದ್ರೆ ಇತ್ತೀಚಿನ ಸಂದರ್ಭಗಳಲ್ಲಿ ನಮ್ಮ ರಾಜ್ಯದಲ್ಲೇನೆ ನಮ್ಮ ಭಾಷೆಗೆ ಒಂದು ಧಕ್ಕೆ ಆಗ್ತಾ ಇದೆ. ನಮ್ಮ ಕನ್ನಡಿಗರೇ ಕೂಡ ಬೇರೆ ಭಾಷೆಯವರ ಒಂದು ಪ್ರಭಾವಕ್ಕೊಳಗಾಗಿ ಈ ಕನ್ನಡದ ಬಳಕೆನೆ ಕಡಿಮೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ನಾವು ಬೆಂಗಳೂರನ್ನು ಗಣನೆಗೆ ತೆಗೆದುಕೊಂಡು ಹೇಳೋದಾದ್ರೆ, ಇನ್ನು ಮುಂದಿನ ದಿನಮಾನಗಳಲ್ಲಿ ಬೆಂಗಳೂರಲ್ಲಿ ನಮ್ಮ ಭಾಷಾ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ಈ ಹಿಂದಿಯವರ ಪ್ರಭಾವ ಅಥವಾ ನಮ್ಮ ಕನ್ನಡಿಗರೇ ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗಿ ಇಂಗ್ಲಿಷ್ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಕನ್ನಡದ ಬಳಕೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬೋದು. ಬೆಂಗಳೂರಿನ ಕೆಲವು ಭಾಗಗಳಲ್ಲಂತೂ ಬರೀ ಹಿಂದಿ ಅಥವಾ ತೆಲುಗು, ತಮಿಳು ಇವುಗಳ ಪ್ರಭಾವ ಜಾಸ್ತಿ ಆಗೋಗಿ ನಮ್ಮ ಭಾಷೆಗೆ, ನಮ್ಮ ಸಂಸ್ಕೃತಿಗೆ, ಭಾಷೆ ಒಂದಕ್ಕೆ ಅಲ್ಲ, ಭಾಷೆ ಮುಖಾಂತರ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳಿಗೆ ಧಕ್ಕೆ ಆಗ್ತಾ ಇದೆ. ಬೇರೆ ಹೊರ ರಾಜ್ಯದಿಂದ ಬಂದವರಾಗಿರ್ಬೋದು ಅಥವಾ ನಮ್ಮ ಕನ್ನಡಿಗರ ಒಂದು ಸ್ವಾಭಿಮಾನದ ಕೊರತೆ, ಒಂದು ಪ್ರೇಮ ಇಲ್ಲದೆ ಇರ್ತಕ್ಕಂಥದ್ದು, ಭಾಷಾಭಿಮಾನದ ಬಗ್ಗೆ ಅಷ್ಟೊಂದು ಪ್ರೇಮ ಇಲ್ಲದೆ ಇರ್ತಕ್ಕಂಥದ್ದು ನಮ್ಮ ಕನ್ನಡತನಕ್ಕೆ ಧಕ್ಕೆ ಆಗಿದೆ ಅಂತಾನೆ ಹೇಳ್ಬೋದು. ಇವರು ಅಷ್ಟೆಲ್ಲ, ನಮ್ಮ ಕವಿಗಳು ಅಷ್ಟೆಲ್ಲ ನಮಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿರ್ಬೋದು, ಕನ್ನಡಕ್ಕೋಸ್ಕರ ಎಷ್ಟೊಂದು ಸಾಹಿತ್ಯ ಎಲ್ಲಗಳನ್ನು ಒದಗಿಸಿರ್ಬೋದು. ಅವುಗಳನ್ನು ಬಳಸೋದು ನಾವು ಸರಿಯಾಗಿ ಬಳಸ್ಬೇಕು. ಅಥವಾ ಅನ್ಯ ಭಾಷಿಗರಿಗೆ ನಮ್ಮ ಕನ್ನಡ ಪ್ರೇಮ ಅಥವಾ ಕನ್ನಡವನ್ನ ಅವ್ರು ಬಳಸೋ ತರ ನಾವು ಮಾಡ್ಬೇಕು. ನಾವು ಅವ್ರಿಗೆ ಪ್ರಚಾರ ಮಾಡ್ಬೇಕು ನಮ್ಮ ಕನ್ನಡವನ್ನು ಉಳಿಸೋದು, ಬೆಳೆಸೋದು ನಮ್ಮ ಕನ್ನಡಿಗರಾದಂತ ನಮ್ಮೆಲ್ಲರ ಎಲ್ಲಾ ಕನ್ನಡಿಗರ ಒಂದು ಜವಾಬ್ದಾರಿ. ಆ ಕಾರಣದಿಂದಾಗಿ ನಮ್ಮ ಮೇರು ಕವಿಯಾದಂತ ರಾಷ್ಟ್ರಕವಿ ಕುವೆಂಪುರವರು ಏನ್ ಹೇಳಿದ್ದಾರೆ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರುವುದನ್ನ ಪ್ರತಿಯೊಬ್ಬ ಕನ್ನಡಿಗರು ನಮ್ಮ ಜೀವನದಲ್ಲಿ, ಕೇವಲ ಒಂದು ಕನ್ನಡ ರಾಜ್ಯೋತ್ಸವ ಬರುವಂತ ಒಂದು ನವೆಂಬರ್ ತಿಂಗಳಲ್ಲಿ ಅಷ್ಟೇನೆ ನಾವು ಕನ್ನಡ ಅಂತ ಹೇಳಿ ವಿಜೃಂಭಿಸಿ ಮರೆಯೋದಲ್ಲ. ಈಗಿನ ದಿನಮಾನಕ್ಕೆ ಇದು ಪ್ರಸ್ತುತವಾಗಿದೆ. ಪ್ರತಿಯೊಬ್ಬರು ಅನ್ವಯಿಸ್ಕೋಬೇಕು. ಇಲ್ಲ ಈಗ್ಲಿಂದಾನೇ ಎಚ್ಚೆತ್ಕೊಂಡ್ರೆ ನಮ್ಮ ಭಾಷೆನ ಉಳಿಸ್ಬೋದು. ಸಾಧ್ಯವಾದಷ್ಟು ಬೇರೆಯವ್ರಿಗೂ ಬಳಸೋ ತರ ನಾವು ಮಾಡ್ಬೇಕು. ಇಲ್ಲ ಅಂತಂದ್ರೆ ಕನ್ನಡ ತನಕ್ಕೆ ಧಕ್ಕೆ ಆಗತ್ತೆ. ಮುಖ್ಯವಾಗಿ ನಾವು ಬದಲಾಗ್ಬೇಕು. ನಾವು ಯಾವುದೇ ಪರಿಸ್ಥಿತಿಲಿ ಇರ್ಲಿ, ಎಲ್ಲೇ ಇರ್ಲಿ, ಎಂತ ಸ್ಥಾನಮಾನದಲ್ಲಿ ಇದ್ರೂನು ನಾವು ಕನ್ನಡವನ್ನ ಮರಿಬಾರದು. ಎಂದೆಂದಿಗೂ ನಾವು ಕನ್ನಡಿಗವಾಗಿರ್ಬೇಕು. ಯಾವುದೇ ಸ್ಥಾನದಲ್ಲಿ ಇದ್ರು, ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ನಾವ್ ಎಂದೆಂದಿಗೂ ಕನ್ನಡವಾಗಿದ್ದು ಕನ್ನಡಕ್ಕೋಸ್ಕರ ಕೈ ಎತ್ತಬೇಕು. ಯಾಕೆಂದ್ರೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ಮಾತೃಭಾಷೆ ಅದು, ನಮ್ಮ ಹೃದಯದ ಭಾಷೆ, ನಮ್ಮ ತಾಯಿ ಭಾಷೆ ಅದು. ಅದ್ರ ಉಳಿವಿಗೋಸ್ಕರ ಪ್ರತಿಯೊಬ್ರು ಟೊಂಕ ಕಟ್ಟಿ ನಿಲ್ಬೇಕು. ಪ್ರತಿಯೊಬ್ರು ಜವಾಬ್ದಾರಿ. ಬಿಡು ಅಲ್ಲೇನೋ ಆಗ್ತಾ ಇದೆ, ಗಡಿಯಲ್ಲಿ ಇನ್ನೇನೋ ಆಗ್ತಾ ಇದೆ ಅನ್ನೋದಲ್ಲ. ಪ್ರತಿಯೊಬ್ರು ಯಾವುದೇ ಒಂದು ಮೂಲೆಯಲ್ಲಿ ಕನ್ನಡತನಕ್ಕೆ ಧಕ್ಕೆ ಆದ್ರೆ ನಾವ್ ಇಲ್ಲಿಂದನೇ ಒಂದು ಸಾಮಾಜಿಕ ಮಾಧ್ಯಮದ ಮುಖಾಂತರ ಇರ್ಬೋದು, ಯಾವ್ದಾದ್ರು ರೂಪಾಂತರದಲ್ಲಿ ನಮ್ಮ ಕನ್ನಡಕ್ಕಾಗಿ ನಾವು ಕೈ ಎತ್ತಬೇಕು. ಅಥವಾ ಒಂದು ಕಮೆಂಟ್ ಆದ್ರೂ ಮಾಡಿ ನಮ್ಮ ಕನ್ನಡತನದ ಉಳಿವಿಗೋಸ್ಕರ ನಾವೆಲ್ಲರೂ ಹೋರಾಡ್ಬೇಕಾದಂತ ಪರಿಸ್ಥಿತಿ ಮುಂದೆ ಬರ್ಬೋದು. ಈಗ ಸದ್ಯಕ್ಕೆ ಹೋರಾಡೋಂತ ಪರಿಸ್ಥಿತಿ ಇಲ್ಲ, ಆದ್ರೆ ಮುಂದೆ ಬಂದ್ರೂ ಬರ್ಬೋದು. ಆಗೋಗಿದೆ ನಮ್ಮ ಕನ್ನಡದ ಪರಿಸ್ಥಿತಿ. ಹಾಗಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪುರವ್ರು ಹೇಳಿದಂತೆ ನಾವು ಕನ್ನಡಕ್ಕಾಗಿ ಕೈ ಎತ್ತಬೇಕು. ಆಗ್ಲೇ ನಮ್ಮ ನಾಡು ನುಡಿ, ನಮ್ಮ ಜೀವನನೂ ಕಲ್ಪವೃಕ್ಷ ಆಗುತ್ತೆ. ನಾವು ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ಬೇರೆ ಯಾವುದೇ ಭಾಷೆನ ನೀವು
ಅಗತ್ಯವಾಗಿ ಕಲಿಬಹುದು, ಕಲಿಯೋದು ತಪ್ಪಲ್ಲ. ಆದ್ರೆ ನಮ್ಮ ತನನ ನಾವು ಬಿಟ್ಕೊಡ್ಬಾರ್ದು. ನಮ್ಮ ತನ, ನಮ್ಮ ಭಾಷೆ, ನಮ್ಮ ಸಂಪ್ರದಾಯ, ನಮ್ಮ ನೆಲ ಜಲ, ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂತ ಏನು ಒಳ್ಳೆಯ ಉತ್ತಮ ವಿಚಾರಗಳಿದಾವೆ ಅವುಗಳನ್ನ ಗೌರವಿಸ್ಕೊಂಡು ಪಾಲಿಸ್ಕೊಂಡು ಹೋಗ್ಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ನಾವು ಎಲ್ಲಾದ್ರೂ ಇರ್ಲಿ, ಹೇಗೆ ಇರ್ಲಿ, ನಾವು ಕನ್ನಡತನವಾಗಿರ್ಬೇಕು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಎಸ್, ವೀಕ್ಷಕರೇ ಕೇಳಿದ್ರೆ ಅಲ್ವಾ, ನಮ್ಮೆಲ್ಲ ಆನ್ಲೈನ್ ಪಾರ್ಟಿಸಿಪೆಂಟ್ಸು ಅವರವರ ಅಭಿಪ್ರಾಯಗಳನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ. ನೀವು ವಿಡಿಯೋ ನೋಡ್ತಾ ಇರೋರು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗೋದು. ತಡ ಯಾಕೆ, ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಇಂಥ ವಿಚಾರಗಳನ್ನು ಶೇರ್ ಮಾಡಿ. ಓಕೆ, ಮತ್ತೊಂದು ವಿಡಿಯೋಲಿ ಭೇಟಿ ಆಗ್ತೇನೆ. ಬಾಯ್ ಬಾಯ್.